ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ಮನೆಯಲ್ಲಿ ಏನಾದರೂ ಸ್ಪೆಷಲ್ ಮಾಡುವ ಅಂತ ಎಣಿಸಿ ಆಲೋಚನೆ ಮಾಡ್ತಾ ಇಪ್ಪತ್ತಿಂಗೆ ಪಪ್ಪ ಫೋನ್ ಮಾಡಿ ಹೇಳಿದರು, ನಾನು ಮಟನ್ ತರ್ತೆ, ಮಸಾಲೆ ಎಲ್ಲ ರೆಡಿ ಮಾಡ್ಕೋ ಅಂತ. ಅದಕ್ಕೆ ನಾನೆಂತ ಎಣಿಸ್ದೆ, ಮಸಾಲೆ ರೆಡಿ ಮಾಡ್ಕೊಂಬದ್ದಿಲ್ಲ, ಯಾಕೆ ನಾನು ಈ ಸಲ ಕುಟ್ಟಿ ಪುಡಿ ಮಾಡಿ ಮಸಾಲೆನ ರೆಡಿ ಮಾಡಬಾರ್ದು ಅಂತ. ಅದಕ್ಕೆ ನಾನು ಫುಲ್ ರೆಡಿ ಮಾಡಿಟ್ಟಿದ್ದೇನೆ. ಎಲ್ಲ ಐಟಮ್ಸು ರೆಡಿ ಆಯಿತು. ಕಾಯಿ ಹಾಲೊಂದು ತೆಗಿಲಿಕ್ಕೆ ಮಾತ್ರ ಬಾಕಿ ಇರೋದು. ನಮ್ಮಮ್ಮ ತೆಕ್ಕೊಡ್ತೆ ಹೇಳಿರು. ನಾನು ಕಾಯಿ ಹೆರಿದು ಇದಕ್ಕೆ ಹಾಕಿದ್ದೇನೆ, ಗ್ರೈಂಡರಿಗೆ ಹಾಕಿದ್ದೇನೆ. ಅದು ಕಡಿತಾ ಇತ್ತು. ನಮ್ಮಮ್ಮ ಹಾಲು ತೆಕ್ಕೊಡ್ತರು. ನಾನು ಎಲ್ಲ ಮಸಾಲೆನೆಲ್ಲ ರೋಸ್ಟ್ ಮಾಡಿ ಇಟ್ಟಿದೆ. ಅದನ್ನು ಇನ್ನೂ ಕುಟ್ಟಿ ಪುಡಿ ಮಾಡಲಿಕ್ಕಿತ್ತು. ಇನ್ನೊಂದೇನೆಂದರೆ, ನನ್ನ ಪಪ್ಪ ತಪ್ಪಕ್ಕೆ ಹೋದವ್ರು ಇನ್ನೂ ಬರಲ್ಲ. ಅವ್ರು ಬರ್ಕಂತೇಳಿ ಹೇಳಿ ಆಗದಿಂದ ಕಾಯ್ತಾ ಇತ್ತು, ಇನ್ನೂ ಬರಲ್ಲ. ನಮ್ಮನೆ ಕರು, ಅದ್ರ ಹೆಸರು ಶ್ರೀಕೃಷ್ಣ. ಇದು ಮಸಾಲೆ ನಾನು ರೆಡಿ ಮಾಡ್ಕೊಳ್ಳೋದು. ಮಸಾಲೆನ ತೆಗೆದು ಈ ಕಲ್ಲಿಗೆ ಹಾಕಿ ಕುಟ್ಟಿ ಪುಡಿ ಮಾಡುವ. ಕುಟ್ಟಿ ಪುಡಿ ಮಾಡುವ. ಇದು ಕುಟ್ಟಿ ಪುಡಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರೋದು. ನಾವು ಮೊನ್ನೆ ಸುಮಾರು ಟೈಮ್ ಆಯಿತು. ಆವತ್ತು ಹಿಂಗೇನೆ ಕುಟ್ಟಿ ಮಸಾಲ ಮಾಡಿ ಇದು ಮಾಡಿದ್ದೆ. ಯಾಂತ ಜಾರಿ ಪದಾರ್ಥ ಮಾಡಿದ್ದೆ. ಮಳಿ ಪದಾರ್ಥ ಮಾಡಿದ್ದೆ. ಒಳ್ಳೆ ಆಗಿತ್ತು. ಅದಕ್ಕೆ ಇವತ್ತು ಕುಟ್ಟಿ ಪುಡಿ ಮಾಡುವ ಅಂತ ಹೇಳಿ ಶುರು ಮಾಡಿದೆ. ಈ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಪುಡಿ ಆಯ್ತು. ಇವಾಗ ಪುಡಿ ಅಂದರೆ ಸಾಧಾರಣ ಪುಡಿ ಆಗಿದೆ. ನಮಗೆ ಸಾಕು. ಮೊದಲಿಗೆ ಸ್ವಲ್ಪ ನಾವು ಎಣ್ಣೆ ಹಾಕೊಳ್ಳುವ. ಇವತ್ತು ನಾವು ಏನು ಮಾಡೋದಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ನಾನೇ ಹೇಳಿ ಆದ ಕೂಡಲೇ ನಾವು ಸ್ವಲ್ಪ ಸಾಸಿವೆ ಹಾಕುವ. ಮಸ್ತ್ ಹಾಕ್ರಿ, ಏನು ಆತಿಲ್ಲ. ಸ್ವಲ್ಪ ಹಾಕ್ರೆ ಸಾಕಿದ. ಕಡಿಗೆ ಸ್ವಲ್ಪ ಜೀರಿಗೆ ಏನು ಹಾಕಂತಿಲ್ಲ, ಅದು ನಾವು ಹಾಕುದು. ಸಾರಿ, ಹಾಕ್ಬೇಕಂತೆ. ದೆನ್ ನಾವು ಬೆಳ್ಳುಳ್ಳಿ ಹಾಕುವ. ಮತ್ತೆ ಸ್ವಲ್ಪ ನಾವು ಶುಂಠಿ ಇತ್ತು, ಅದನ್ನು ನಾವು ಚೆನ್ನಾಗಿ ಇದು ಒಳ್ಳೆ ಕಾಣಿಲ್ಲ ಮಾಡಿ ಈ ಥರ ಮಾಡಿ ಚಾಪ್ ಮಾಡ್ಕೊಂಡದ್ದು ಇದನ್ನು ಹಾಕುವ. ಶುಂಠಿ ಬೆಳ್ಳುಳ್ಳಿ ಎರಡು ಹಾಕಿ ಆಯಿತು. ನಂತರ ನಾವು ಇದನ್ನು ಚಂದ ಮಾಡಿ ಕಲಿಸಿಕೊಂಡು ಸ್ವಲ್ಪ ಹಸಿಮೆಣಸು ಸಹ ಹಾಕಬೇಕು. ಇವಳು ಕೊಟ್ಟು ಮಾಡಿ ಇಟ್ಕೊಂಡಿಲ್ಲ. ಆಫ್ ಮಾಡು. ಈರುಳ್ಳಿ ಹಾಕುವ. ಈಗ ಒಳ್ಳೆ ಫೈನ್ಲಿ ಚಾಪ್ಡ್ ಇದು ಫೈನ್ಲಿ ಚಾಪ್ಡ್ ಇದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು. ಚಾಪ್ಡ್ ಫೈನ್ಲಿ, ದಟ್ಸ್ ವೈ ಫೈನ್ಲಿ ಚಾಪ್ಡ್. ದಟ್ಸ್ ಇಟ್. 4-5 ಮೆಣಸಿನಕಾಯಿಯನ್ನು ಹಾಕಬೇಕು. ಅರಿಶಿನ ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಬಿಸಿ. ಟೊಮೆಟೊವನ್ನು ಹಾಕಬೇಕು. 2 ಮೀಡಿಯಂ ಸೈಜಿನ ಕಟ್ಟು ಮಾಡಿಕೊಂಡಿರುವ ಟೊಮೆಟೊ. ಪೇಸ್ಟ್ ಹಾಕೇ ಇಲ್ಲ ನಾನು. ಸ್ನೇಹಿತರೆ, ನಮ್ಮದು ಮಾರ್ಚ್ ಎಂಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಇವಳು ಹೇಳೋದು ಮರ್ತೇ ಹೋಯ್ತು. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದಾಳೆ. ಅದಕ್ಕೆ ನಾನೇ ಹೇಳ್ತಿದ್ದೆ. ಎಸ್, ಈಗ ಲೈಕ್ ಮಾಡಿ ಒಂದು ಸ್ವಲ್ಪ ಕಲಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಇವಾಗಲೇ ಉಪ್ಪಿಗೆ ಹಾಕ್ತೆ. ಆಮೇಲೆ ಇನ್ನು ಸ್ವಲ್ಪ ಉಪ್ಪು ನಮ್ಮದು ಮಟನ್ ಬೇಯುವಾಗ ಹಾಕ್ತೆ. ಮಟನ್ನು ಎಲ್ಲ ತೊಳೆದಿಟ್ಕೊಂಡಿತ್ತು. ಇದನ್ನು ಡೈರೆಕ್ಟ್ ಈಗ ಅದಕ್ಕೆ ಹಾಕೋದು. ಮಟನ್ ಪೀಸಸ್ ಹಾಕ್ತಿದ್ದೀನಿ ಇವಾಗ. ಮಾಡಿಟ್ಟಿದ್ದಾರೆ. ಪೀಸಸ್ಸಲ್ಲೂ ಎಷ್ಟು ಸ್ಮೂತ್ ಇತ್ತು ಗೊತ್ತಾ? ನಾನು ಸ್ಮೂತ್ ಸಾಫ್ಟ್ ತಗೊಂಡು. ಹೌದಾ? ಇಲ್ಲಾಂದ್ರೆ ಅಕ್ಕ ಬೇಯಿಸೋದಿಲ್ಲ. ಅದೇ ಕೊಡಿ. ಹಾಗಿದ್ರೆ ಫ್ರೆಂಡ್ಸ್, ಇದು ಎಂತ ಬಬ್ಬದಿಗೆ ಅಂತ ಹೆಸರು? ಹಣಿ ಹಣ್ಣು ಅಂತ. ಇದರಲ್ಲಿ 2 ಕಣ್ಣು ಉಂಟು ನೋಡಿ. ದಿಸ್ ಇಸ್ ಕಾಲ್ಡ್ ಹಣಿ ಕಣ್ಣು. ಲೈಕ್ ಮಾಡಿ ತಿರ್ಸ್ಕೊಂಬ. ಇದು ಅರಿಶಿನ ಅದೆಲ್ಲ ಕೋಳಿ ಎಲ್ಲ ಇದಂತ ಮಟನಿಗೆ ಹಿಡಿಬೇಕಲ್ಲ. ಈಗ ಲೈಕ್ ಮಾಡಿ ಒಂದ್ಸಲ ತಿರ್ಸ್ಕೊಂಡು ಮತ್ತೆ ಬೇಯಲಿಕ್ಕೆ ಇಡೋದು. ಸ್ಟಾಪ್. ಇವಾಗ ಒಂದು ಸ್ವಲ್ಪ ಹುಳಿನ ನೀರು ಮಾಡಿ ಇಟ್ಕೊಂಡು ಹಾಕುವ. ಇವಾಗ ನಾನು ಉಪ್ಪು ಸಹ ಹಾಕ್ಕೊಂಡೆ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಇಡುವ. ಹಾಗೆಯೇ ಬೇಯಲಿ. ಟಿಪ್ಪದಂಗೆ 2 ಸಬ್ಸ್ಕ್ರೈಬ್ ಮಾಡಿಸಿ ಬಂದಿದೆ. ಒಳ್ಳೆಯದು. ಮೊನ್ನೆ ಮಂದತ್ತಿ ಹಬ್ಬಕ್ಕೆ ಹೋದಲ್ಲ, ಇವತ್ತಿದ್ದಿತ್ತು. ಅವ್ರಿಗೆ ಬರೀ ಸಬ್ಸ್ಕ್ರೈಬ್ ಮಾಡಿ. ಚುಂಕಿ ಕಣಂಗೆ ಸೇಮ್
ಚುಂಕಿ 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 ಪೀ ಪೀ ಎಂತ ಮಾಡ್ತಿದ್ರಿ? ಈಗ ಅರ್ಧ ಬೆಂತಾ ಬಂತು. ಬಂದ ತಕ್ಷಣ ಸ್ವಲ್ಪ ಎಂಥದ್ದು ಮಸಾಲ ಪೌಡ್ರ್ ಹಾಕ್ತೆ, ಅಂತಕ್ಕಂದರೆ ಮಾಂಸ ಎಲ್ಲ ಲಾಯ್ಕ್ ಎಳಿತ್ತು. ಪುಡಿ ಹಾಕಿ, ಖಾರದ ಪುಡಿ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡುವ. ಈಗ ಎಂತಾಗುತ್ತೆ, ಒಂದು 80% ಇದು ಬೆಂದಿದೆಯಾ, ಆಮೇಲೆ ಈಗ ಮಿಕ್ಕಿದೆಲ್ಲ ಪೀಸಸ್ ಎಲ್ಲ ಇದನ್ನು ಹೀರ್ಕಂತ ಆವಾಗ ಲಾಯ್ಕತ್. ಆಗ ಕಾಯಿ ಹಾಲು ಹಾಕಂಬ. ನನ್ನ ತಂಗಿ ಏನು ಸ್ಟಾರ್ಟಿಂಗಲ್ಲಿ ನಾನೇ ಮಾತಾಡ್ತೆ ಅಂತಿದ್ದಾಳೆ. ಈಗ ಜನ ಕಣ್ಣಂಗೆ ಕಾಮ್ಕಿಲ್ಲ. ಚೆನ್ನಾಗಿದೆ. ಕಾಯಿ ಹಾಲು ಹಾಕಿ ಇವಾಗ ಮತ್ತೆ ವಾಪಸ್ಸು ಬೇಯಬೇಕು. ನೋಡಿ, ಇದು ಆಲ್ಮೋಸ್ಟ್ ಡನ್. ಇನ್ನೊಂದು ಸ್ವಲ್ಪ ಹೊತ್ತು ಈ ಕಾಯಿ ಹಾಲೆಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿ ಬಂದರೆ ಸೈ ಇದು, ಆಮೇಲೆ ಡನ್. ಸೊಪ್ಪು ಉದುರಿಸಿ ಬಿಡುವ. ಇವಾಗ ಮಟನ್ ಪದಾರ್ಥ ರೆಡಿ ಆಯಿತು. ಊಟಕ್ಕೆ ರೆಡಿ. ರೊಟ್ಟಿ ಒಟ್ಟಿಗೆ ಮಟನ್ ಸಾರು ಒಳ್ಳೆ ಇರುತ್ತೆ ಕಾಂಬಿನೇಷನ್. ಒಳ್ಳೆ ಇದೆ. ರಸ್ತೆ ಹೆಂಗಾಯ್ತು? ಬಾಯಿ ಹಾಕೋಕ್ಕಿಂತ ಮುಂಚೆ ಹೇಳ್ಬೇಡ. ಬಾಯಿ ಹೈ ಕಡೆ ಹೇಳ್ದ. ಹೌದಾ? ಒಳ್ಳೆ ಆಯ್ತಾ? ಟೇಸ್ಟ್ ಹೆಂಗಿತ್ತು? ಖಾರ ಒಂಚೂರು ಜಾಸ್ತಿ ಅಲ್ಲ? ನಿಮ್ಮ ಖಾರ ಜಾಸ್ತಿ ಅಲ್ಲ, ಹೆಂಗಿದ್ರು ಅಷ್ಟೇನು ಖಾರ ಇಲ್ಲ. ಲಾಗಿತ್ತಾ? ನನ್ನ ಪಪ್ಪ ಸಲಾಡ್ ಮಾಡ್ಕೊಂಡು ತಂದಿರೋ ತಿನ್ನಿ ಅಂತ. ಟೇಸ್ಟ್ ಹೆಂಗಾಯ್ತು ಅಂತ ಹೇಳಿ. ಟೇಸ್ಟು ಬಾಯಿ ಹಾಕೊಂಡೇ ಹೇಳಿ. ಒಳ್ಳೆ ಸತ್ಯ? ಖಾರ ಟೆಂಡರಿ ಖಾರ ಉಪ್ಪು ಒಂದು ಕಾಳು ಜಾಸ್ತಿ ಆಗಿದೆ ಅಷ್ಟೇ. ಚೆನ್ನಾಗಾಗಿದೆ. ನನಗೇನು ಅನಿಸುತ್ತೆ ಇಲ್ಲ ಉಪ್ಪು ಹೆಚ್ಚಾಯ್ತು ಅಂತ. ನನಗಾಗಿದೆ. ಅದೇನು ಬಹುಶಃ ರೊಟ್ಟಿಗೆ ಜಾಸ್ತಿ ಆಯ್ತು ಗೊತ್ತಿಲ್ಲ, ಹೇಳ್ಬೋದು. ನಮ್ಮದು ಊಟ ಎಲ್ಲ ಆಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕುವ.